ವಸಂತ ಪಂಚಮಿಯ ಹಿಂದೆ ಒಂದು ಕುತೂಹಲಕಾರಿ ಮತ್ತು ದಿವ್ಯವಾದ ಪುರಾಣ ಕಥೆಯಿದೆ. ಇದನ್ನು ಜ್ಞಾನದೇವತೆ ಸರಸ್ವತಿ ದೇವಿಯ ಜನ್ಮದಿನ ಎಂದು ಆಚರಿಸಲಾಗುತ್ತದೆ. ಅದರ ಹಿನ್ನೆಲೆ ಇಲ್ಲಿದೆ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಈ ಸೃಷ್ಟಿಯನ್ನು ಮಾಡಿದಾಗ ಎಲ್ಲವೂ ತುಂಬಾ ನಿಶ್ಶಬ್ದವಾಗಿತ್ತು. ಈ ನಿಶ್ಶಬ್ದವನ್ನು ಕಂಡು ಬ್ರಹ್ಮನಿಗೆ ಸಮಾಧಾನವಿರಲಿಲ್ಲ. ತನ್ನ ಸೃಷ್ಟಿಯಲ್ಲಿ ಯಾವುದೋ ಒಂದು ಕೊರತೆಯಿದೆ ಎಂದು ಅವನಿಗೆ ಅನಿಸಿತು. ಆಗ ಬ್ರಹ್ಮದೇವನು ತನ್ನ ಕಮಂಡಲದಿಂದ ಸ್ವಲ್ಪ ನೀರನ್ನು ಹನಿಸಿದನು. ತೇಜಸ್ಸುಳ್ಳ ಚತುರ್ಭುಜಗಳನ್ನು ಹೊಂದಿದ ದೇವಿಯೊಬ್ಬಳು ಪ್ರತ್ಯಕ್ಷಳಾದಳು. ಅವಳೇ ಸರಸ್ವತಿ ದೇವಿ. ಬ್ರಹ್ಮನು ದೇವಿಗೆ ತನ್ನ ವೀಣೆಯನ್ನು ಬಾರಿಸಲು ಕೋರಿದನು. ಅವಳು ವೀಣೆಯನ್ನು ನುಡಿಸಿದ ತಕ್ಷಣ ಇಡೀ ಸೃಷ್ಟಿಯಲ್ಲಿ ನಾದ, ಸಂಗೀತ ಮತ್ತು ಶಬ್ದಗಳು ಮೊಳಗಿದವು. ಗಾಳಿ ಬೀಸುವ ಶಬ್ದ, ಪಕ್ಷಿಗಳ ಚಿಲಿಪಿಲಿ ಮತ್ತು ಮಾನವನ ಮಾತುಗಳು ಆರಂಭವಾದವು. ಹೀಗೆ ಸೃಷ್ಟಿಗೆ ಚೈತನ್ಯ ನೀಡಿದ ಈ ದಿನವನ್ನು ವಸಂತ ಪಂಚಮಿ ಎಂದು ಕರೆಯಲಾಗುತ್ತದೆ. ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡುವ ಹಂತಹಂತವಾದ ಸಂಪೂರ್ಣ ವಿಧಿವಿಧಾನಗಳ ಮಾಹಿತಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಬರಲಿದೆ. ಮಿಸ್ ಮಾಡದೆ ನೋಡಿ.